ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಕುಚ್ಚು ಇಲ್ಲದೆ ಮೈಸೂರು ಅಂದರೆ ಸೆಮಿ ಮೈಸೂರು ಸಿಲ್ಕ್ ಸೀರೆಗೆ ಕುಚ್ಚು ಇಲ್ಲದೆ ಹೊಸ ರೀತಿಯ ಕ್ರೋಶಾ ಬಾರ್ಡರ್ ಡಿಸೈನ್ನ ಹಾಕ್ತಾ ಇದ್ದೀನಿ. ಅಂದರೆ ವಿತೌಟ್ ಕುಚ್ಚು ಡಿಸೈನ್ನ ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ. ತುಂಬ ಈಸಿಯಾಗಿ ಹಾಕೋಬೋದು. ಯಾರಿಗೆಲ್ಲ ಕ್ರೋಶಾ ಸ್ವಲ್ಪ ಬೋರ್ ಆಗಿದ್ದರೆ ಈ ಥರ ಸಿಂಪಲ್ಲಾಗಿ ಕ್ರೋಶಾ ಹಾಕ್ಕೊಂಡು ಡಿಸೈನ್ನ ನೀವು ಹಾಕೋಬೋದು. ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ನೋಡಿ ಈ ರೀತಿಯಾಗಿದೆ. ತುಂಬ ಲೈಟ್ ವೆಯ್ಟ್ ಆದಂಥ ಸೀರೆಗೆ ನೀವು ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಫಸ್ಟು ಬಂದು ದಾರ ಬಂದು ಸ್ಯಾರಿಲಿರುವಂಥ ಕಲರು ದಾರ ನಾನಿಲ್ಲಿ 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಈ ಥರ ಗೋಲ್ಡ್ ಕಲರು ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಮತ್ತು ಕುಚ್ಚು ಇಲ್ವಲ್ಲ, ಕುಚ್ಚು ಬಂದು ಈ ರೀತಿ ಹ್ಯಾಂಗಿಂಗ್ ಟಸಲ್ಸ್ಗಳನ್ನ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟು ಇದನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಕ್ರೋಶಾ ಬಂದವರು ಹಾಕ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲ್ಲಾಗಿ ನೀವು ಟಿಚಸ್ ಕೂಡ ನೀವು ಮಾಡ್ಕೋಬೋದು. ನೋಡಿ ಎಷ್ಟು ನೀಟ್ ಫಿನಿಶಿಂಗ್ ಆಗಿ ಬಂದಿದೆ. ಇದನ್ನು ಯಾವ ರೀತಿ ಮಾಡೋದು ಅಂತ ಫಸ್ಟು ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಕ್ರೋಶಾ ಡಿಸೈನ್ ಯಾವ ರೀತಿ ಹಾಕ್ಕೊಂಡು ಇದನ್ನು ಅಟ್ಯಾಚ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಬನ್ನಿ ಫಸ್ಟು ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಆ ರೀತಿ ಬಾಲ್ಸನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಫ್ಲವರ್ ಕ್ಯಾಪ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಇದು ಬಂದು ಮೀಶೋದಲ್ಲಿ ಸಿಗುತ್ತೆ. ನೀವು ಆರಾಮಾಗಿ ಆ ಸ್ಕ್ರೀನ್ ಮೇಲೆ ಶಾರ್ಟ್ ಸ್ಕ್ರೀನ್ನ ತೊಗೊಂಡ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ಈ ರೀತಿ ಕ್ಯಾಪ್ ಬೀಡ್ಸ್ಗಳನ್ನ ಫಸ್ಟು ಈ ಒಂದು ಡಿಸೈನ್ಗೆ ತೊಗೊಂಡಿದ್ದೀನಿ. ಆಮೇಲೆ ಈ ರೀತಿ ಉಲನ್ ಬಾಲ್ಸ್ ಸಿಗುತ್ತೆ, ಉಲನ್ ಬಾಲ್ಸ್ಗಳನ್ನ ತೊಗೊಂಡಿದ್ದೀನಿ. ಹಾಗೆ ಸ್ಯಾರಿ ಮ್ಯಾಚಿಂಗ್ ಅಂದರೆ ಸ್ವಲ್ಪ ಇದು ಬಟ್ಟೆ ಇದ್ದರೆ ಸಾಕು, ಆರಾಮಾಗಿ ಹಾಕೋಬೋದು. ಜಸ್ಟ್ ಒಂದು 2 ಇಂಚಸ್ ಬಟ್ಟೆ, ಒಂದು ಸೀರೆ ಲೆಂತ್ ಅಷ್ಟಿದ್ದರೆ ಒಂದು 20ಇಂದ 25 ಪೀಸಸ್ ಆಗುತ್ತೆ. ನಾನಿಲ್ಲಿ ಒಂದು 28 ಪೀಸಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಹತ್ತದಲ್ಲಿ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಕಡಿಮೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು. ಈ ಬಟ್ಟೆ ಬಂದು ಯಾವುದೇ ಒಂದು ಮೆಜರ್ಮೆಂಟ್ ಅವಶ್ಯಕತೆ ಇಲ್ಲ. ಜಸ್ಟ್ ಈ ರೀತಿ ನಾನು ಚೌಕಾಕಾರದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ಮ್ಯಾಚಿಂಗ್ ಥ್ರೆಡ್, ಕಾಟನ್ ಥ್ರೆಡನ್ನು ತೊಗೊಂಡಿದ್ದೀನಿ. ಕಟ್ ಮಾಡೋದಕ್ಕೆ ಸಿಸರ್ ಬೇಕು, ಹಾಗೆ ಸ್ವಲ್ಪ ಗಮ್ ಸಹಾಯ ಬೇಕು. ನೀವು ಫಾಸ್ಟಲ್ಲೇ ಹಾಕೋಬೋದು. ಫಸ್ಟು ನೋಡಿ, ನಾನು ಉಲನ್ ಬಾಲ್ಸ್ ತರಿಸಿದಾಗ ಸ್ವಲ್ಪ ದಪ್ಪ ಇದೆ, ಕ್ಯಾಪ್ ಬಂದು ಚಿಕ್ಕದಾಗಿದೆ. ಇದ್ರ ಮೆಜರ್ಮೆಂಟಿಗೆ ನಮಗೆ ಬೇಕು ಅಲ್ವಾ, ಹಂಗಾಗಿ ಇದನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕು. ನೋಡಿ, ಇದನ್ನು ಟೈಟ್ ಆಗಿದ್ದಾಗ ಇನ್ನು ಸ್ವಲ್ಪ ಚಿಕ್ಕದಾಗುತ್ತೆ. ಬಟ್ ಮೆಜರ್ಮೆಂಟ್ ಬಂದು ಈ ಕ್ವಾಂಟಿಟಿಯಲ್ಲಿತ್ತು. ನಾನು ಬಂದು ಈ ಚಿಕ್ಕದಾಗಿ ಸ್ವಲ್ಪನ ನಾನು ಕಟ್ ಮಾಡಿಕೊಂಡು ಚಿಕ್ಕದಾಗಿ ಬಾಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ. ಸೀರೆಗೆ ತುಂಬ ವೆಯ್ಟ್ ಬರುತ್ತೆ ಅನ್ನೋ ಟೆನ್ಷನ್ ಬೇಡ. ಸೊ ತುಂಬ ಲೈಟ್ ವೆಯ್ಟ್ ಆಗಿ ಬರುತ್ತೆ. ಖಂಡಿತವಾಗ್ಲೂ ಅನಿಸುತ್ತೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಇಲ್ಲಿ ಇರುವಂಥ ಇದನ್ನು ಯಾವ ರೀತಿ ಚಿಕ್ಕದು ಮಾಡ್ಕೊಳ್ಳೋದು ಅಂತಂದರೆ ಈ ರೀತಿ ಟೈಟಾಗಿ ಬೆರಳಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡ್ಬಿಟ್ಟು ಆ ಸುತ್ತ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ರೆ ಚಿಕ್ಕದಾಗಿ ಈ ಒಂದು ಬಾಲ್ಸ್ ಅನ್ನೋದು ಬರುತ್ತೆ. ನಿಮಗೆ ಯಾವ ಥರ ಸೈಜಲ್ಲಿ ಬೇಕೋ ನೋಡಿಕೊಂಡು ಕಟ್ ಮಾಡಿಕೊಂಡು ಒಂದು ರೀತಿ ಈ ಥರ ರೌಂಡಾಗಿ ಶೇಪ್ ಮಾಡ್ಕೊಳ್ಳಿ. ಬಾಲ್ ರೌಂಡ್ ಶೇಪಲ್ಲಿ ಬರುತ್ತೆ. ಆಮೇಲೆ ಈ ಕ್ಲಾತ್ ಮೇಲೆ ಈ ಉಲನ್ ಬಾಲ್ನ ಒಳಗಡೆ ಇಟ್ಟು ಇದನ್ನು ಕವರ್ ಮಾಡ್ಕೊಳ್ಳಿ ಟೈಟಾಗಿ. ಸುತ್ತ ಇದನ್ನು ಟೈಟಾಗಿ ಇಟ್ಕೊಂಡ್ಬಿಟ್ಟು ಆದಷ್ಟು ಚಿಕ್ಕದಾಗಿ ಬರೋಂಗೆ ಮಾಡ್ಕೊಳ್ಳಿ. ಫುಲ್ಲು ಟೈಟಾಗಿ ಇಟ್ಕೊಂಡಿರಿ. ಈ ರೀತಿ ರೌಂಡಾಗಿ ಇಟ್ಕೊಂಡ್ಮೇಲೆ ಇದನ್ನು ಕಾಟನ್ ಥ್ರೆಡ್ಡಿಂದ ಸುತ್ಕೋಬೇಕು. ಸೇಮ್ ಮ್ಯಾಚಿಂಗ್ ಥ್ರೆಡ್ಡನ್ನೇ ತೊಗೊಳ್ಳಿ. ಸೊ ಹೂವಾಗಿ ಕಟ್ತಾರಲ್ವ, ಆ ರೀತಿ ಟೈಟಾಗಿ ಒಂದು 3ರಿಂದ 4 ಅಥವಾ 5, 6 ಟೈಟಾಗಿ ಗೊತ್ತಾಗುತ್ತೆ ನಿಮಗೆ ಯಾವಾಗ ಇದು ಟೈಟ್ ಆಗಿದೆ ಅಂತ. ಆ ಒಂದು ಇದರಲ್ಲಿ ನೋಡಿಕೊಂಡು ಟೈಟಾಗಿ ಫಸ್ಟು ಸುತ್ತಕೊಂಡು ಮತ್ತೆ 3ರಿಂದ 4ರಿಂದ 5, 6 ರೌಂಡ್ ಸುತ್ತಕೊಂಡು ಮತ್ತೆ ಒಂದು 3 ನಾಟನ್ನು ಹಾಕ್ಕೊಳ್ಳಿ ಟೈಟಾಗಿ. ಈ ರೀತಿ 3ರಿಂದ 4 ಹೂ ಹೇಗೆ ಕಟ್ತಾರೋ ಅದೇ ರೀತಿ ಗಂಟನ್ನು ಹಾಕ್ಕೋಬೇಕು. ಈ ರೀತಿ ಗಂಟನ್ನು ಹಾಕಿದ ಮೇಲೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಏನಾದರೂ ಉದ್ದ ಇದ್ದರೆ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ನೀಟಾಗಿ ಕಟ್ ಮಾಡಿಕೊಂಡು ನೋಡಿ, ಈ ರೀತಿ ಬಾಲ್ಸ್ ಅನ್ನೋದು ಫಸ್ಟು ಕ್ಲಾತಿಂದ ನೀವು ಮಾಡ್ಕೋಬೇಕು. ಆಮೇಲೆ ಗಮ್ ತೊಗೊಂಡು ಸ್ವಲ್ಪ ಇದ್ರ ಮೇಲೆ ಸ್ವಲ್ಪ ಗಮ್ಮನ್ನು ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ರೌಂಡಾಗಿ ಸ್ವಲ್ಪ ಜಾಸ್ತಿನೇ ಗಮ್ಮನ್ನು ಹಾಕ್ಕೊಳ್ಳಿ. ಯಾಕಂದರೆ ಆ ಕ್ಯಾಪ್ ನೀಟಾಗಿ ಟೈಟಾಗಿ ಕುಂತ್ಕೋಬೇಕಲ್ವ. ಈ ರೀತಿ ಗಮ್ಮ ಹಾಕಿದ ಮೇಲೆ ಈಗ ನೋಡಿ, ನಾನು ಫ್ಲವರ್ ಕ್ಯಾಪನ್ನು ತೊಗೊಂಡಿದ್ದೀನಲ್ವ, ಈ ಕ್ಯಾಪನ್ನು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಸ್ವಲ್ಪ ಡ್ರೈ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ. ನೀವು ಫ್ರೀ ಟೈಮ್ನಲ್ಲಿ TV ನೋಡ್ಕೊಂಡು ಕೂತಾಗ ಆರಾಮಾಗಿ ಈ ಥರ ಕೆಲಸನ ಮಾಡಿ ಇಟ್ಕೊಂಡ್ಬಿಟ್ರೆ ಸೊ ಫಾಸ್ಟಲ್ಲಿ ಸೀರೆಗೆ ನೀವು ಅಟ್ಯಾಚ್ ಮಾಡ್ಕೋಬೋದು.
ಒಂದ್ಸರಿ ನೀಟಾಗಿ ನೋಡಿಕೊಂಡು ಕ್ಯಾಪನ್ನು ಈ ರೀತಿ ಇಟ್ಬಿಟ್ಟು ಇದನ್ನು ಡ್ರೈ ಆಗೋಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಡ್ರೈ ಆದಮೇಲೆ ಮತ್ತೆ ಒಂದು ಸತಿ ನೀವು ಈ ರೀತಿ ಟೈಟಾಗಿ ಪ್ರೆಸ್ ಮಾಡಿ, ಆವಾಗ ಅದು ಇನ್ನೂ ಸ್ವಲ್ಪ ಟೈಟಾಗಿ ಕೂತ್ಕೊಳ್ಳುತ್ತೆ. ಕ್ಯಾಪು ಎಲ್ಲಿ ಇದ್ರಲ್ಲದೆ ಇದು ಟಸಲ್ಸ್ ಬಂದು ನೀಟಾಗಿ ಬರುತ್ತೆ. ಈ ರೀತಿ ಮಾಡ್ಕೊಂಡ್ಮೇಲೆ ನೋಡಿ ಇದು ಡ್ರೈ ಆಗಿದೆ. ಈ ರೀತಿ ಎಲ್ಲವನ್ನು ನೀವು ರೆಡಿ ಮಾಡ್ಕೋಬೇಕು. ಸ್ವಲ್ಪ ಆರಿದ ಮೇಲೆ ಮತ್ತೆ ಒಂದು ಸತಿ ಕೈಯಿಂದ ನೀವು ಪ್ರೆಸ್ ಮಾಡಲೇಬೇಕು. ಯಾಕಂದರೆ ಇದೇ ರೀತಿಯಾಗಿ ಬಿಟ್ಟರೆ ಸ್ವಲ್ಪ ಆ ಕಡೆ ಈ ಕಡೆ ಜರುಗಿರುತ್ತೆ, ಲೂಸ್ ಆಗಿರುತ್ತೆ. ಸ್ವಲ್ಪ ಡ್ರೈ ಆದಮೇಲೆ ಈ ಥರ ಪ್ರೆಸ್ ಮಾಡ್ಕೊಂಡು ಡ್ರೈ ಮಾಡಿಸೋದ್ರಿಂದ ನಿಮಗೆ ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲವನ್ನು ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು 28 ಪೀಸಸ್ಸನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಆ ಕ್ವಾಂಟಿಟಿಯಲ್ಲಿ ರೆಡಿ ಮಾಡ್ಕೊಳ್ಳಿ. ಇದು ಬಂದು ಈ ರೀತಿ ಮಾಡ್ಕೊಳ್ಳುವ ವಿಧಾನ. ಇದನ್ನು ಯಾವ ರೀತಿ ಕ್ರೋಶಕ್ಕೆ ಡಿಸೈನ್ನ ಹಾಕೋದು ಅಂತ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಈಗ ನೋಡಿ 6 ಎಳೆ ದಾರ ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ವರ್ಕ್ ಮಾಡೋದಕ್ಕೆ, ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕನ್ನು ಮಾಡ್ಕೊಳ್ಳೋಣ. ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕ್, ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ನೋಡಿ 1 2 ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ಸನ್ನ ಹಾಕಿ ನೀಡಲ್ ಮೇಲೆ 1 ದಾರ ಸುತ್ತಕೊಂಡು ಅದ್ರ ಪಕ್ಕದ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಇಲ್ಲಿ 3 ಚೈನ್ಸನ್ನ ಮಾಡಿಕೊಂಡು ಈ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಈ 3 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ 3 ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಈ 3 ಚೈನ್ ಈ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಕರೆಕ್ಟ್ ಎಕ್ಸಾಕ್ಟಾಗಿ ಕಲರ್ ಇದೆ, ಬಟ್ ಯಾಕೋ ಗೊತ್ತಿಲ್ಲ, ಲೈಟ್ ಕ್ಯಾಮ್ರಕ್ಕೆ ಸ್ವಲ್ಪ ಆಪೋಸಿಟಾಗಿ ಕಾಣಿಸ್ತಾ ಇದೆ. ಈ ಥರ ಒಂದು ಡಬಲ್ ಕ್ರೋಶೆ ಕಂಬ ಮಧ್ಯದಲ್ಲಿ ನೋಡಿ 3 ಸತಿ ನಾನು ದಾರದಿಂದ ಅಂದರೆ 3 ಚೈನ್ಗಳನ್ನ ಹಾಕಿ ಲಾಕ್ ಮಾಡಿ ಈ ರೀತಿ ಪಿಕೋಟ್ ಥರ ಡಿಸೈನ್ ಅನ್ನೋದು ಹಾಕ್ತಾಯಿದ್ದೀನಿ. ಈ ರೀತಿ ಹಾಕಿದ ಮೇಲೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತು ಈಗ ಗೋಲ್ಡ್ ಕಲರ್ ಬೀಡ್ಸ್ಗಳನ್ನ ಏನು ತೊಗೊಂಡಿದ್ದೀನಲ್ವ, ಒಂದು ಗೋಲ್ಡ್ ಕಲರ್ ಬೀಡ್ಸ್ನ ಇಲ್ಲಿ ಆ್ಯಡ್ ಮಾಡಿಕೊಂಡು ಇಲ್ಲಿ ಮತ್ತೆ ನಾನು ಬೀಡ್ ಲಾಕ್ ಹಾಕ್ತಾ ಇಲ್ಲ. ಹಾಗೆ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕರೆಕ್ಟಾಗಿ ಅದು ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬ, 2 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ ಹಾಕ್ಕೋಬೇಕು. 3 ಚೈನ್ನ ಹಾಕಿ ಈ ಡಬಲ್ ಕ್ರೋಶದಲ್ಲಿ ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನ್ನ ಹಾಕ್ಕೊಳ್ಳೋಣ. ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ 3 ಚೈನ್ನ ಹಾಕ್ಕೊತಾ ಇದ್ದೀನಿ. 3 ಟೈಮ್ 3 ಚೈನ್ ಹಾಕಿ ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ಈಗ ಇಲ್ಲಿ ಸ್ಟಾರ್ಟಿಂಗ್ಗೆ ನಾನು ಹಾಕೋದ್ರಿಂದ 2 ಈ ಥರ ಸ್ಮಾಲ್ ವರ್ಕ್ ಅನ್ನೋದು ಮಾಡಿಕೊಂಡು ಆ ಒಂದು ಹ್ಯಾಂಗಿಂಗ್ ಟಸಲ್ಸ್ ಅನ್ನೋದು ಹಾಕ್ತಾಯಿದ್ದೀನಿ. ನಿಮಗೆ ಬೇಕಿದ್ರೆ ಗ್ಯಾಪು ನೆಕ್ಸ್ಟ್ ಹಾಕೋದು ಸ್ವಲ್ಪ ಗ್ಯಾಪ್ ಜಾಸ್ತಿ ಕೊಡ್ತೀನಿ. ಸ್ಟಾರ್ಟಿಂಗಲ್ಲಲ್ವ 2 ಹಚ್ಚಿನ ಹಾಕಿದ್ದೀನಿ. ಸೊ ಈ ಥರ ಹಾಕಿದ ಮೇಲೆ ನೋಡಿ ಒಂದು ಸತಿ ಒಂದು ಚೈನ್ನ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕಿ ಥ್ರೆಡನ್ನು ಮೇಲೆ ಮಾಡಿಕೊಂಡು ನೀಡಲ್ನ ತೆಗೆದುಬಿಟ್ಟು ಈಗ ನಾವು ರೆಡಿ ಮಾಡ್ಕೊಂಡಿರೋದು ಇದೆಯಲ್ಲ ಎಲ್ಲ ಡ್ರೈ ಆಗಿ ರೆಡಿ ಆಗಿದೆ. ಇದನ್ನು ಇಲ್ಲಿ ಈ ರೀತಿಯಾಗಿ ಪೋಣಿಸ್ಕೊಂಡ್ಬಿಟ್ಟು ಈಗ ಇದನ್ನು ಕೂಡ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ಥರ ಲಾಕನ್ನು ಹಾಕಿಬಿಟ್ಟು ನೋಡಿ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸ್ವಲ್ಪ ಎಲ್ಲಿ ಬರುತ್ತೆ ಸ್ವಲ್ಪ ಎಳಿಕೊಳ್ಳಿ. ಕರೆಕ್ಟ್ ಆ ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಆಮೇಲೆ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡು ಮತ್ತೆ 1 2 3 ಚೈನ ಹಾಕೋಬೇಕು. ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ಯಾರಿಗೆಲ್ಲ ಕುಚ್ಚು ಇಷ್ಟಪಡಲ್ವೋ ಈ ಥರ ಒಂದು ಸತಿ ನಿಮ್ಮ ಸ್ಯಾರಿ ಕ್ಲಾತಲ್ಲೇ ರೆಡಿ ಮಾಡಿಕೊಂಡು ಟ್ರೈ ಮಾಡಿ. ತುಂಬಾ ಲೈಟ್ ವೇಟಾಗಿ ಬರುತ್ತೆ. ವೇಟ್ ಅಂತೂ ಇಲ್ಲೇ ಇಲ್ಲ, ತುಂಬ ವೇಟ್ಲೆಸ್ ಡಿಸೈನು. ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ 3 ಪಿಕೋಟನ್ನು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಈಗ ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡ್ಸ್ ಕೂಡ ಹಾಕಿದ್ದೀನಿ. ಹಾಗೆ ಈ ಥರ ಸ್ವಲ್ಪ ಗ್ರ್ಯಾಂಡ್ ಆಗಿರುವಂಥ ಹ್ಯಾಂಗಿಂಗ್ಸ್ ಕೂಡ ರೆಡಿ ಮಾಡಿ ಹಾಕಿದ್ದೀನಿ. ಸೊ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ. ತುಂಬ ಹೆವಿ ವರ್ಕ್ ಏನಿಲ್ಲ, ಸಿಂಪಲ್ಲಾಗಿ ಹಾಕೋಬೋದು. ಈ ಥರ ಕ್ರೋಶಾ ವರ್ಕ್ ನಮಗೆ ಬರಲ್ಲ ಅನ್ನೋರು ಆ ಥರ ರೆಡಿ ಮಾಡಿಕೊಂಡು ಕಾಟನ್ ಥ್ರೆಡ್ಡಿಂದ ಒಂದೊಂದು ಅಲ್ಲೊಂದಲ್ಲೊಂದು ನೀವು ಅಟ್ಯಾಚ್ ಕೂಡ ಮಾಡ್ಕೋಬೋದು, ಅಂದರೆ ಟಿಚ್ ಹಾಕಿ ಕೂಡ ನೀವು ಮಾಡ್ಕೋಬೋದು. ಆ ಕ್ರೋಶಾ ಬಂದವರು ಈ ಥರ ಸಿಂಪಲ್ಲಾಗಿ ಕ್ರೋಶಾ ವರ್ಕ್ ಕೂಡ ಮಾಡಿಕೊಂಡು ಈ ಒಂದು ಟಸಲ್ಸ್ಗಳನ್ನ ಹಾಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಡಿಫ್ರೆಂಟಾಗಿ ಏನಾದರೂ ಹುಡುಕ್ತಾ ಇದ್ದರೆ ಈ ಡಿಸೈನ್ ಆರಾಮಾಗಿ ಟ್ರೈ ಮಾಡಿ.
ಈಗ ನೋಡಿ ಮತ್ತೆ ಈ ಥರ ಹಾಕೋದಕ್ಕೆ ನಾನು ಎಷ್ಟು ಫ್ಲವರ್ನ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು 5 ಪಿಕಾಟ್ ಫ್ಲವರ್ಸ್ ಅನ್ನೋದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಐನದಕ್ಕೆ ಮತ್ತೆ ಒಂದು ಸತಿ ಚೈನ್ ಹಾಕ್ಕೊಂಡು ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತು ಸೇಮ್ ಈ ಥರ ಬೀಡ್ಸನ್ನ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಹತ್ತತ್ತಲ್ಲೇ ಹಾಕ್ತಾಯಿದ್ದೀನಿ. ನಿಮಗೆ ಕಡಿಮೆ ಜಾಸ್ತಿ ಹೇಳಿದ್ನಲ್ಲ ಆವಾಗಲೇ ನೋಡ್ಕೊಂಬಿಟ್ಟು ಮಾಡಿಕೊಂಡು ದೂರ ಬೇಕಿದ್ರೆ ನೀವು ಹಾಕೋಬೋದು. ಸೊ ಮತ್ತು ಇದನ್ನು ಒಂದು ಸತಿ ಲಾಕನ್ನು ಮಾಡಿ ಮತ್ತು ಇಂಡಿಯನ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಮತ್ತು ಇದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಮತ್ತೆ ನೀಡನ್ನು ಹಾಕಿ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು 2 ಬಾರಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. 2 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಮತ್ತು ಆ ಸೇಮ್ 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕಿ ಈ 3 ಚೈನ್ ಈ ಡಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 3 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತು ಇದರೊಳಗಡೆ ಲಾಕ್, ಮತ್ತು 3 ಚೈನ್, ಮತ್ತು ಇದರೊಳಗಡೆ ಲಾಕ್. ಆಮೇಲೆ ಸ್ವಲ್ಪ ಥ್ರೆಡನ್ನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡ್ಸ್. ಸೊ ಈ ಥರ ಸ್ಯಾರಿ ಫುಲ್ಲಾಗಿ ಸಿಂಪಲ್ಲಾಗಿ ಕ್ರೋಶೆ ವರ್ಕ್ನ ಮಾಡಿಕೊಂಡು ಈ ರೀತಿ ಇದನ್ನು ಹಾಕ್ಕೊಂಡು ಹೋಗ್ಬಿಟ್ರೆ ಸೊ ಕಂಪ್ಲೀಟಾಗಿ ಡಿಸೈನ್ ಅನ್ನೋದು ಮುಗಿದೋಗುತ್ತೆ. ನಾನು ನೋಡಿ ಈ ಗ್ಯಾಪಲ್ಲಿ ಈ ಒಂದು ಟಸಲ್ಸ್ ಅನ್ನೋದು ಹಾಕ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಡಿಸೈನ್ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಇದು ಡಿಸೈನಿನ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನನಗೆ ತೋರಿಸ್ತೀನಿ. ಈ ಡಿಸೈನ್ ಬದಲು ಬೇರೆ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಸಿಂಪಲ್ ಆಗಿರುವಂಥ ಡಿಸೈನ್ ಕೂಡ ಹಾಕಿ ಈ ಥರ ನೀವು ಟ್ರೈ ಮಾಡ್ಬೋದು. ಸೊ ಕಣ್ತಲ್ಲಿ ಒಂದು ಟ್ರೈ ಮಾಡಿ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನನಗೆ ತೋರಿಸ್ತೀನಿ. ಸ್ಯಾರಿ ಫುಲ್ಲಾಗಿ ವರ್ಕ್ನ ಕಂಪ್ಲೀಟಾಗಿ ಹಾಕಿದ್ದೀನಿ. ಹಾಕಿದ ಮೇಲೆ ನೋಡಿ ಲುಕ್ ಬಂದು ಈ ಥರ ಬಂದಿದೆ. ಸೊ ನಾನು ರೆಡಿ ಮಾಡ್ಕೊಂಡಿರೋ ಪೀಸಲ್ಲಿ ಈಗ ಒಂದು 4 ಪೀಸ್ ಬಾಕಿ ಉಳ್ಕೊಳ್ತು. ನಾನಿಲ್ಲಿ 5 ಗ್ಯಾಪ್ ಕೊಟ್ಟಿದ್ದೆ ಅಂತ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ, ಆದರೆ 4 ಬೀಡ್ಸ್ಗಳನ್ನ ಹಾಕಿದ್ದೀನಿ ಅಂತ. ಬಟ್ ಒಂದನ್ನು ಸ್ಕಿಪ್ ಮಾಡಿದೆ, ಯಾಕಂದರೆ ತುಂಬ ಕ್ವಾಂಟಿಟಿಯಲ್ಲಿ ಇರೋದ್ರಿಂದ ಸ್ವಲ್ಪ ಹತ್ರ ಇರಲಿ ಅಂತ ಹೇಳಿಬಿಟ್ಟು ಮತ್ತು ಒಂದು ಬೀಡನ್ನು ಸ್ಕಿಪ್ ಮಾಡಿ ಇಲ್ಲಿ 3 ಗೋಲ್ಡ್ ಕಲರ್ ಬೀಡ್ಸನ್ನ ಹಾಕಿ ಇನ್ನು ಚೂರು ಹತ್ತದಲ್ಲಿ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಮಿಕ್ಕಿದೆ, ಎಷ್ಟು ಸಾಕು ಅನ್ನಿಸ್ತು. ನೋಡ್ಕೊಂಬಿಟ್ಟು ನೀವು ಒಂದು ಸೀರೆಗೆ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಲೈಟ್ ವೆಯ್ಟ್ ಆಗಿರುವಂಥ ಸೀರೆಗೆಲ್ಲ ಮದುವೆ ಸೀರೆಗೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಕ್ಯಾಪು ಬಂದು ವೈಟ್ ಇರದೆ ಅಷ್ಟೇ. ಈಗ ಆಲ್ರೆಡಿ ಸ್ಯಾರೀಸ್ಗೆ ಸಿಲ್ವರ್ ಕಲರ್ ಬರ್ತಿರುತ್ತೆ, ಸಿಲ್ವರ್ ಕಲರ್ ಜ್ಯುವೆಲ್ರಿ ಕೂಡ ಹಾಕ್ಕೊತಾ ಇರ್ತೀವಿ. ಸೊ ಆ ಥರ ಇದ್ದರೆ ಮ್ಯಾಚಿಂಗ್ ಇದ್ದರೆ ನೀವು ಈ ರೀತಿ ಹಾಕ್ಕೋಬೋದು. ಇಲ್ಲಾಂದರೆ ಕ್ಯಾಪ್ ಬೇರೆ ಕಲರ್ಲೇ ಸಿಗುತ್ತೆ, ನೋಡಿಕೊಂಡು ಆ ಕಲರ್ಲೇ ಕೂಡ ನೀವು ಟ್ರೈ ಮಾಡ್ಬೋದು. ಈ ಥರ ಮಾಡೋದ್ರಿಂದ ಇಲ್ಲಿ ಯಾವುದೇ ಒಂದು ಅಟ್ಯಾಚ್ ಮಾಡೋಂಥ ಕೆಲಸ ಇಲ್ಲ ನೋಡಿ, ವರ್ಕ್ ಮಾಡೋದ್ರಲ್ಲೇ ನಾವು ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೋದು. ಸೊ ತುಂಬಾ ಚೆನ್ನಾಗಿ ಬಂದಿದೆ, ಕ್ಯೂಟಾಗಿ ಕಾಣಿಸ್ತಾ ಇದೆ. ಕುಚ್ಚಿಲ್ಲದೆ ಒಂದು ರೀತಿ ಡಿಫ್ರೆಂಟಾಗಿ ಬೇಕು ಅಂದರೆ ಈ ಡಿಸೈನ್ನ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು 800 ರೂಪೀಸ್ ಚಾರ್ಜನ್ನ ಮಾಡ್ಬೋದು. ಯಾಕಪ್ಪ ಅಂತಂದರೆ ಕ್ಯಾಪ್ ಬಂದು ಸ್ವಲ್ಪ ಕಾಸ್ಟ್ಲಿ ಇದೆ, ಇನ್ನು ಒಳಗಡೆ ಹಾಕಿರುವಂಥ ಇದು ಉಲನ್ನು ಎಲ್ಲನೂ ನಾವು ತೊಗೋಬೇಕಲ್ವ. ಸೊ ಅದನ್ನೊಳಗಿಂದ ಚಾರ್ಜ್ ಒಂದು 800 ರೂಪೀಸ್ ಚಾರ್ಜನ್ನ ಮಾಡ್ಬೋದು. ಕಡಿಮೆ ಜಾಸ್ತಿ ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ನೋಡ್ಕೊಂಬಿಟ್ಟು ಚಾರ್ಜಸ್ನ ಮಾಡಿ ತೊಗೋಬೋದು. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಇದೆ. ಸೊ ಖಂಡಿತವಾಗ್ಲೂ ಒಂದು ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.